ಇದೆಲ್ಲ ಹೇಳ್ಬೇಡ ಮಾರೆ, ನಂದು ಚಾನಲ್ ಎಂತ ಮಾಡ್ತೀನಿ, ಬ್ಯಾನ್ ಹಾಕಿಸ್ತೀಯಾ? ಹಾಂ ಮತ್ತೆ ಇವನಾಯ್ತಾ, ಇವನನ್ನು ಹುಡುಕಿ ಹೊಡಿ. ನಾನಲ್ಲ. ಆಯ್ತು, ಇವತ್ತು ಜಾಸ್ತಿಯಲ್ಲಿ ಆಲ್ಮೋಸ್ಟ್ ರೆಡಿ ಎಲ್ಲ ಆದ್ವಿ, ಚೆಕ್ಔಟ್ ಮಾಡಿ ಹೋಗೋದು. ಇವ್ರ ಒಬ್ಬ ಲೈಟ್ ಫಿಕ್ಸ್ ಮಾಡ್ತಿದ್ದಾನೆ, ಇವ ಮುಖ ನೋಡ್ತಿದ್ದಾನೆ, ಇವನ್ ಸಹ ನೋಡ್ತಿದ್ದಾನೆ. ಎಂತಾನೆ ಮಾರು ಅದು ವ್ಲಾಗಲ್ಲಿ ಬೇಕಾಗ್ತದಲ್ಲ, ಗೊತ್ತಾಯ್ತಲ್ಲ. ಈಗ ಇವನಂತೂ ಫೋಟೋಸೇ ತೆಗಿತಿದ್ದಾನೆ, ನಾನು ಬರ್ತೇನೆ ಫೋಟೋಗೆ. ಆಯ್ತು. ಎಸ್, ಸೊ ಅಲ್ಲಿಗೆ ನಮ್ಮದು ವಿಡಿಯೋ ರೆಕಾರ್ಡ್ ಒಂದು ರೀಲ್ ಮಾಡಿದ್ವಿ, ಎಲ್ಲ ಹೋಗ್ತಾ ಇದ್ದೇವೆ. ಆಯಿತು, ಚೆಕ್ಔಟ್ ಟೈಮ್ ಆಯಿತು, 9 ಆಯ್ತು. ನಾವು ಆಲ್ರೆಡಿ ಲೇಟ್. ಇವತ್ತು ತುಂಬ ಪ್ಲೇಸ್ ಕವರ್ ಮಾಡಲಿಕ್ಕೆ ಉಂಟು. ಇಲ್ಲಿಂದ ಡೈರೆಕ್ಟ್ ತುಂಬ ದೂರದ ಒಂದು ಪ್ಲೇಸಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ಇವತ್ತು ರಾತ್ರಿನೇ ಟ್ರೈನ್. ಇಲ್ಲಿಗೆ ಚೆಕ್ಔಟ್ ಮಾಡಿ ಡೋರಾ ಇದ್ದರೆ ಡೋರಾ ತೋರಿಸ್ತೇನೆ ನಿಮಗೆ. ಡೋರಾ ಇದ್ದಾನ ಗೊತ್ತಿಲ್ಲ, ಇದ್ದಲ್ಲ ಅಂತ ಸಹ ಗೊತ್ತಿಲ್ಲ, ಹುಡುಗ ಹುಡುಗಿಯ ಅಂತ. ಡೋರಾ ಇಲ್ಲ, ಒಂದು ಬೀಗಲ್ಸ್ ಹಾಕ್ತಾರೆ ಇವ್ರು ಜಾಸ್ತಿದಲ್ಲಿ. ಅಟ್ಸ್ ಡೋರಾ. ಹಾಯ್, ಮೆಹುನ್ ಡೋರಾ. ಈಗ ಸಂಡೇ ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಿ ಸುಮಾರು ಅಂಗಿ, ಟೀ ಶರ್ಟ್, ಚಪ್ಪಲ್ಸ್, ಟಾಯ್ಸ್, ಇಯರ್ಫೋನ್ಸ್, ಹೆಡ್ಫೋನ್ಸ್ ಎಲ್ಲ 200, 300, 400 ರುಪೀಸಿಗೆ. ಎಂತ ತೊಗೊಳ್ಳಿಲ್ಲ ಸದ್ಯಕ್ಕೆ, ಒಂದು ನೋಡಬೇಕು ಒಂದೇ, ಆಮೇಲೆ ಏನಾದರೂ ಒಳ್ಳೇದಿದ್ದರೆ ನಾ ತೊಗೊಳ್ಳುವ ಅಂತ. ಸೊ ಇಲ್ಲಿ ಬಂದಿದ್ವಿ. ಇದಕ್ಕಿಂತ ಮುಂಚೆ ಆ ವಿನಾಯಕ ಅಂತೊಂದು ಗಣಪತಿ ಟೆಂಪಲ್ ಇತ್ತು, ಅಲ್ಲಿ ಹೋಗಿದ್ವಿ. ಗಣಪತಿ ಟೆಂಪಲಿಂದ ಈಗ ಇಲ್ಲಿಗೆ ಬಂದ್ವಿ. ಸೊ ಬೆಳಿಗ್ಗೆ ಅಂದರೆ 2 ಪ್ಲೇಸ್ ಆಗಿದ್ದು. ಅದಕ್ಕಿಂತ ಮುಂಚೆ ಒಂದು ಹೋಗಿದ್ವಿ, ಅದು ಒಳ್ಳೇದೇ ಇರಲಿಲ್ಲ, ದೂರ ಸಹ ಇತ್ತು. ಅಲ್ಲಿ ತನಕ ಹೋಗಿ ಸುಮ್ಮನೆ ಬಂದಾಗಾಯ್ತು. ಟೆಂಪಲಲ್ಲಿ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ, ಅದು ವೀಡಿಯೋ ಮಾಡಲಿಲ್ಲ. ಇಲ್ಲಿಂದ ಈಗ ಇಲ್ಲಿ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಫ್ರೆಂಚ್ ಕಾಲನಿ, ಮತ್ತೆ ಫ್ರೆಂಚ್ ಕಾಲನಿ, ಮತ್ತೆ ಇಲ್ಲಿಗ ಶೆಟ್ಟಿ. ಹಾಂ, ಅರವಿಂದ ಆಶ್ರಮ, ಅದಕ್ಕೊಂದು ಹೋಗ್ಲಿಕ್ಕೆ ಉಂಟು ನೆಕ್ಸ್ಟ್ ಅಲ್ಲಿ. ಬಟ್ ಇಲ್ಲಿ ನೀವು ಬಂದಾಗ ಸಂಡೇ ಬಂದರೆ ಬರ್ಬೋದು, ತುಂಬ ಕಮ್ಮಿಗೆ ಎವ್ರಿಥಿಂಗ್. ಯು ಫೈಂಡ್ ಎವ್ರಿಥಿಂಗ್ ಹಿಯರ್ ಫಾರ್ ವೆರಿ ಚೀಪ್ ಪ್ರೈಸ್. ಲುಂಗಿ ಸಹ ಸಿಗ್ತದೆ, ಅಲ್ಲಿ ಸಹ ಸಿಗ್ತದೆ. ಅವೆಂಜರ್ ಟೀ ಶರ್ಟ್, ವಿಜಯ್ ಟೀ ಶರ್ಟ್, ಸೂರಜ್ ಒಂದು ಸ್ಪೆಕ್ಸ್ ತೊಗೊಂಡ. ಸ್ಪೆಕ್ಸ್ ತೋರು ಸಹ ಕಾಣ್ತಿಲ್ವಾ ನಿಂಗೆ? ಸ್ಪೆಕ್ಸ್ ಅಲ್ಲ, ಗಾಗಲ್ಸ್ ತೊಗೊಂಡ. ಇವನೊಬ್ಬ ಹೀರೋ ಒಬ್ಬ ಅಂತ ತೊಗೊಂಡ. ಮೋಸ್ಟ್ಲಿ ಗೆಟ್ ಎವ್ರಿಥಿಂಗ್ ವಿಚ್ ಇಸ್ ರಿಕ್ವೈರ್ಡ್. ಆಯ್ತು. ಆ್ಯಕ್ಚುಲಿ ಮ್ಯಾನೇಜರ್ ಪ್ರಕಾರ ಬಿಸಿಲಲ್ಲಿ ಶಾಪಿಂಗ್ ಮಾಡಿದರೆ ಒಳ್ಳೇದಂತೆ. ಬಿಸಿಲಲ್ಲಿ ಶಾಪಿಂಗ್ ಮಾಡಿದರೆ ನೀನು ಇನ್ನೂ ಸ್ವಲ್ಪ ಕಪ್ಪ ಆಗ್ತೀಯ ಅಂತ ಅಷ್ಟೇ. ಅದಕ್ಕೆ ಮಧ್ಯಾಹ್ನದೊಂದಿಗೆ ಸಂಡೇ ಮಾರ್ಕೆಟ್ ಕರ್ಕೊಂಡು ಬಂದಿದ್ದಾರೆ. ಯಾಕಂದರೆ ಬೇರೆ ಅಲ್ಲಿ 2 ಗಂಟೆಗೆ ಕ್ಲೋಸ್ ಆಗ್ತದೆ. ವಿ ಡಿಡ್ ನಾಟ್ ಹ್ಯಾವ್ ಟು ಮಚ್ ಆಫ್ ಅ ಚಾಯ್ಸ್ ಇರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೇವೆ. ಟು ಡೇ ಬ್ಲೂ ಫಿನ್ ಅಂತ. ಮಯೂರ್, ಸೂರಜ್, ನಾವು ಫಿಶ್ ತಿನ್ನುವ ಅಂತ. ಇಲ್ಲಿ ಫೇಮಸ್, ಪಾಂಡಿಚೇರಿಯಲ್ಲಿ ಫೇಮಸ್ ಅಲ್ಲ ಸೀ ಫಿಶ್ ಅಲ್ಲ, ಸೊ ಫಿಶ್ ತಿನ್ನುವ ಅಂತ ಬಂದಿದ್ದೇವೆ. ರಿವ್ಯೂ ಒಳ್ಳೆ ಇತ್ತು, 4.2 ಇತ್ತು ರಿವ್ಯೂ. 4.2 ಇಷ್ಟಕ್ಕೆ ವಿಚ್ ಇಸ್ ಗುಡ್ ಅಂತ ಹೇಳಿದರು. ಸೊ ವಿ ಕೇಮ್ ಲೈವ್ ಫಿಶ್ ಎಲ್ಲ ಇತ್ತು. ವಿ ಕ್ಯಾನ್ ಸೆಲೆಕ್ಟ್ ದ ಫಿಶ್ ಬಿಫೋರ್ ಇಟ್ಸ್ ಡನ್. ಅವ್ರು ಅದನ್ನು ನಾವು ಸೆಲೆಕ್ಟ್ ಮಾಡಿದ್ದನ್ನು ಮಾಡಿಕೊಡ್ತಾರಂತ. ಅದೊಂದು ಮಾಡಬೇಕು. ಸೊ ನೋಡಬೇಕು. ಫಿಶ್ ಫ್ರೈ ತಿನ್ನುವ ಅನ್ನಿಸ್ತುಂಟು. ಯಾವ ಫಿಶ್ ಅಂತ ನೋಡ್ಲಿಕ್ಕೆ ಹೋಗ್ತೇವೆ ಈಗ, ಗೊತ್ತಿಲ್ಲ. ಫಿಲ್ ಟೇಕ್ ಇಟ್ ಅನ್ನೋ. ಇಲ್ಲೆಲ್ಲ ಪೇಂಟಿಂಗ್ಸ್ ಸೂಪರ್ ಉಂಟು. ಯಾರೋ ಸ್ಯಾಕ್ಸೋಫೋನ್ ಬಾರಿಸ್ತಿದ್ದಾನೆ, ಇಲ್ಲಿ ಯಾರೋ ಡ್ಯಾನ್ಸ್. ಆ್ಯಂಡ್ ಶೆಫ್ ಆಂಬಿಯನ್ಸ್ 100. ಶಾರ್ಕ್ ಸಹ ಉಂಟು. ಸೂಪರ್. ಸೊ ಮಯೂರ್, ಇಟ್ಸ್ ಫಿಶ್, ಇಟ್ಸ್ ಸ್ಪೈಸಿ. ಆಶ್ರಮಕ್ಕೆ ಬಂದಿದ್ವಿ. ಆಶ್ರಮದಲ್ಲಿ ಟೂರ್ ಮಾಡಿ, ಆಶ್ರಮದೊಳಗೆ ಹೋಗಿ ಬಂದ್ವಿ. ಅಲ್ಲಿ ರೆಕಾರ್ಡ್ ಮಾಡಲಿಕ್ಕೆಲ್ಲ ಬಿಡಲ್ಲ. ಇಲ್ಲಿ ಸೂರಜ್ ಒಂದು ಪುಸ್ತಕ ಸಹ ತೊಗೊಂಡು, ನಾವು ಓದೋದಿಲ್ಲ, ಸುಮ್ಮಲ್ಲ 2 ದೇವರೇ. ಉಪನಿಷತ್ ಅಂತ. ಇನ್ನೊಂದೆಂತ ಈಸ್ ಇನ್ ಎಸ್ಸೆ ಬೋಟ್. ಓ ಶಿಟ್, ಮೈ ಇಂಗ್ಲಿಷ್ ಟೀಚರ್ ಕಿಲ್ ಮೀ. ಎಸ್ಸೆ ಇನ್ ವೇದಿಕ್ ಇಂಟರ್ಪ್ರಿಟೇಷನ್. ಸೂರಜ್ ಒಟ್ಟಿಗೆ ಇದ್ದಿದ್ದು ಇನ್ನೊಂದು ಇಂಗ್ಲೀಷ್ ಹಾಳಾಗಿದೆ.
ಅಲ್ವಾ ಮೆಡಿಟೇಷನ್ ಕನ್ನಡದಲ್ಲಿ ಅಂತ ಹೇಳೋದು ಜ್ಞಾನ ಜ್ಞಾನ ಮಾಡ್ತಿದ್ರು ಅಲ್ಲಿ ಕುತ್ಕೊಂಡು ಜ್ಞಾನ ಅಲ್ಲ ಧ್ಯಾನ ಮಾಡ್ತಿದ್ರು. ಮತ್ತೆ ಅಲ್ಲಿ ಒಂದು ಲೈಬ್ರರಿ ಇತ್ತು, ಫೋಟೋ ಮೆಡಿಟೇಷನ್ ಮಾಡ್ತಾ ಇಲ್ಲ ದೇವಿ ಮಾರ್ನಿಂಗ್ ದ ಡೆತ್ ಆಫ್ ಸಾರಿ ಸರ್, ಕ್ಯಾನ್ ಯು ರಿಪೀಟ್? ಸ್ವಾಮೀಜಿ. ಓ ಅದು ಎಂತಂದ್ರೆ ಇದು ವೇಲಕ್ ಉಂಟಲ್ಲ, ವೇಲಕ್ ಗಂಡ ಹೆಂಡತಿ ಇವರು ಬಿಂದು. ಹಾಂ, ಆ್ಯಂಡ್ ಆಲ್ಸೋ ದಟ್ ಹಿಸ್ ಮದರ್ ಆಲ್ಸೋ ರೈಟ್, ಬೋತ್ ರೈಟ್. ಓ ಇದು ಸಮಾಧಿ. ನಂದು ಚಾನಲ್ ಎಂತ ಮಾಡ್ತೀನಿ, ಬ್ಯಾನ್ ಹಾಕಿಸ್ತೀಯಾ? ಹಾಂ, ಮತ್ತೆ ಇವನಾಯ್ತಾ, ಇವನನ್ನು ಹುಡುಕಿ ಹೊಡಿ. ನಾನಲ್ಲ. ನೆಕ್ಸ್ಟ್ ಎಲ್ಲಿಗ ಸೂರಜ್? ತಲೆ ಬಗ್ಗಿಸ್ಬೇಡ, ತಲೆದು ಕೂದಲು ಕಾಣಲ್ವಾ? ಮತ್ತೆ ಸೂರಜ್ ಹೊಸ ಗಾಗಲ್ಸ್ ತಗೊಂಡಿದ್ದಲ್ಲ, ಅದು ನೋಡಿದ್ದೆ ಎಲ್ರು? ಹೇಗುಂಟು ರೇಟ್ ಮಾಡಿ ಹೇಳಿ. ಶೆಟ್ಟಿ ಅವನ ಅಮ್ಮನಿಗೆ ಪರ್ಸ್ ತಗೊಂಡಿದ್ದಾನೆ. ಏನಿಲ್ಲ, ತೋರ್ಸ. ಸೂರಜ್ ಮಯೂರಿ ಒಂದು ಫೋಟೋ ತೆಗಿತಿದ್ದಾನೆ, ಇವ ಫೋಟೋ ತೆಗಿತಾ ಇದ್ದಾನೆ. ಇಲ್ಲಿ ಬಂದ್ವಿ, ಅಲ್ಲಿ ಇದೆಂತ ಇಲ್ಲ, ಇದೊಂದು 5-10 ನಿಮಿಷದಲ್ಲಿ ಮುಗೀತು. ಆಚೆ ಸೈಡ್ ಬೀಚ್ ಉಂಟು, ಇಲ್ಲಿ ಫಾರಿನರ್ಸ್ ಮಾತ್ರ ತುಂಬ ಬರ್ತಾರೆ. ಅಲ್ಲಿ ಒಳಗೆ ಹೋಗಿ ಮೆಡಿಟೇಷನ್ ಮಾಡಿದ್ವಿ, ಕ್ಯಾಮರಾ ಇಡ್ಲಿಕ್ಕಿಲ್ಲ, ಇಲ್ಲಿ ಚಪ್ಪಲ್ ಇಡಬೇಕಂತೆ. ಚಪ್ಪಲ್ ಇಟ್ವಿ, ಹೋದ್ವಿ, ಮೊಬೈಲ್ ಆಫ್ ಮಾಡಿದ್ವಿ, ಒಂದು ರೌಂಡ್ ಹಾಕಿದ್ವಿ, ಬುಕ್ ಸ್ವಲ್ಪ ನೋಡಿದ್ವಿ, ಇವ 2 ಬುಕ್ ತೊಗೊಂಡ ಬಂದ್ವಿ ಹೊರಗೆ. ಸೊ ಅಲ್ಲಿಗೆ ಈ ಆಶ್ರಮ ನೋಡಿದ್ವಿ. ಇನ್ನು ಮೋಸ್ಟ್ಲಿ ಫ್ರೆಂಚ್ ಕಾಲನಿಯಲ್ಲಿ ಇರೋದು, ಇಲ್ಲೆಲ್ಲ ಹೌಸ್ ಎಲ್ಲ ಫ್ರೆಂಚ್ ಟೈಪಿಂದ ಹೌಸ್. ಇಲ್ಲಿ ಬರ್ದಿರೋದು ರೂ ಡೆ ಲಾ ಮರೈನ್ ಅಂತ. ಆ ಫೋನ್ ಸಹ ಸ್ವಿಚ್ ಆಫ್ ಮಾಡಿದ್ರು. ಶೆಟ್ಟಿಗೆ ಬೇಜಾರಾಯಿತು, ಅವನಿಗೆ ತುಂಬ ಕಾಲ್ಸ್ ಬರ್ತಾ ಇರ್ತದೆ. ನೋಡು 2 ನಿಮಿಷ ಹೋಗ್ಲಿಕ್ಕಿದ್ದ, ಅದಕ್ಕೆ ಫೋನ್ ಆಫ್ ಮಾಡ್ಬೇಕು. ಅಲ್ಲಿ ಯಾರಾದರೂ ರೆಕಾರ್ಡ್ ಎಲ್ಲ ಮಾಡಿದ್ರೆ ಸಿಗ್ನಲ್ ಬರಬಾರ್ದ? ಅವರು ಇದು ಮೆಡಿಟೇಟ್ ಮಾಡ್ತಿದ್ದಾರೆ ಅಲ್ಲಿ. ಇದಾಯಿತು. ನೆಕ್ಸ್ಟ್ ಸ್ವಲ್ಪ ಫೋಟೋ ತೆಗಿಲಿಕ್ಕೆ ಆಚೆ ಈಚೆ ಹೋಗಿ ಒಂದು 4 ಫೋಟೋ ತೆಗೆದು ಐ ಥಿಂಕ್ ಒಂದು ಮ್ಯೂಸಿಯಂ ಹೋಗ್ತೇವೆ, ಮತ್ತು ಬೀಚ್ ಹೋಗಿ ಅಲ್ಲಿಗೆ ನಮ್ಮ ಪಾಂಡಿಚೇರಿ ಮುಗೀತು ಮೋಸ್ಟ್ಲಿ. ನೆಕ್ಸ್ಟ್ ಎಲ್ಲಿ ಹೋಗ್ತೇವೆ ಅಲ್ಲಿ ಹೋಗುವ. ಇವನು ಕೀಯನ್ನು ಕಳಿಸ್ತಿದ್ದ, ಕದ್ದೋಯ್ತು ಅಂತೆ ಒಂದು ಕೀ. ಹುಡುಕಿ ಎಲ್ಲ ಸಿಕ್ತು. ಆವಾಗ ಬೆಳಿಗ್ಗೆ ಸಹ ಒಂದ್ಸಲ ಗಾಡಿಯೆಲ್ಲ ಕೀ ಇಟ್ಟೋಗಿದ್ದಾನೆ, ಏನು ಕೇರ್ ಇಲ್ಲ. ಯಾರ ಅಪ್ಪನ ಗಾಡಿಯಾಗಿ ತೊಗೊಂಡು ಹೋಗ್ತಿದ್ದಾರೆ ಮಾರ. ಯಾರು ಕದ್ಕೊಂಡೋದ್ರೆ ಎಂತ ಮಾಡ್ತೀರಾ? ಗಾಡಿ ಕದ್ಕೊಂಡೋದ್ರೆ ಎಂತ ಮಾಡ್ತಿ? ದುಡ್ಡಿಲ್ಲ ನನ್ನ ಹತ್ರ ಫೈನ್ ಕಟ್ಟಲಿಕ್ಕೆ. ಗಾಡಿ ಕಡ್ಕೊಂಡೋದ್ರೆ ಫೈನ್ ಅಲ್ಲ ಕಟ್ಲಿಕ್ಕೆ, ಇಡೀ ಗಾಡಿದ ಹಣ ಕಟ್ಟಲಿಕ್ಕೆ. ಪೊಲೀಸ್ ಕಂಪ್ಲೇಂಟ್ ಮಾಡುವ, ಇಲ್ಲಿ ಸಿಗ್ತದೆ ಬೇಗ ಗಾಡಿ. ಎಂತ ಹೇಳ್ತೀಯ ಮಾರ, ನಿಂಗೆ ಗೊತ್ತು. ಕಳ್ರಿ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದೇರ್ ಇಸ್ ನೋ ಕಳ್ಳ, ದೇರ್ ಇಸ್ ನೋ ಪೊಲೀಸ್ ಸ್ಟೇಷನ್. ಏನ್ don't give fake news. While coming we saw 2 police stations there. police station is normal police station is not there. ಸ್ವಲ್ಪ ಜೋರಲ್ಲಿ ಹೇಳು ನೋಡ, ಮುಖ Normal police station is not there. Where? I saw one yesterday, bro. Where Normal ಹಾ, where in Pondicherry. ನೀನು ಸಹ ಹೇಳು, ಸ್ವಲ್ಪ ಹೇಳ, ಎಲ್ರಿಗೂ ಗೊತ್ತಾಗ್ಲಿ ನೀ ಹೇಳಿದಂತ. ಮತ್ತೆ ಇಲ್ಲಿ ಕ್ರೈಮ್ ಆಗಲ್ವಾ? ಇಲ್ಲಿ ಪೊಲೀಸ್ ಯಾಕಂದ್ರೆ ಅವ್ರ ಮನೆಯಲ್ಲೇ ಇರೋದ ಅಂತಲ್ಲ. ಪಂಜಾಬಲ್ಲಿ ಬೆಗ್ಗರ್ಸ್ ಇಲ್ಲ ಅಂತ ಗೊತ್ತಲ್ಲ. ಬೆಗ್ಗರ್ಸ್ ಬೇರೆ ವಿಷಯ ಮಾರಾಯ, ಪೊಲೀಸ್ ಸೇಫ್ಟಿಗೆ ಬೇಕೇ ಬೇಕಲ್ಲ. Go to Pondicherry museum, give the key. ಹಾಂ, ಇವನು ಸ್ವಲ್ಪ ಸಿಟ್ಟಲ್ಲಿದ್ದಾನೆ. ಇವನು ಮತ್ತೆ ಸ್ವಲ್ಪ ಎಂತಂತೆ ನಾವೆಲ್ಲ ನಾನ್ ವೆಜ್ ತಿಂದು /4 ಮಾಡಿದ್ದ, ಆಗ್ಲಿಲ್ಲ ಸಸ್ಯಾಹಾರಿಗೆ. ತಿಂದಿದೆ ನಾನು ಮಾರ ಸಸ್ಯದವರು. ಮೊಟ್ಟೆ ಹಾರಿ. ಈಗ ಪಾಂಡಿಚೇರಿ ಇದಕ್ಕೆ ಹೋಗ್ತಿದ್ದೇವೆ, ಎಲ್ಲಿಗೆ? ಮ್ಯೂಸಿಯಮ್ಮಿಗೆ. ಅಲ್ಲಿಂದ ಮಾಡುವ. ಅಲ್ಲಿ ಇನ್ನೊಂದ್ಸಲ ಕೀ ಕದ್ರೆ ಮತ್ತೆ ಇನ್ನೊಂದ್ಸಲ ವೀಡಿಯೋ ಮಾಡಾಕ್ತೇನೆ ನಾನು. ಥ್ಯಾಂಕ್ಫುಲಿ ಶೆಟ್ಟಿ ಹತ್ರ ಬ್ಯಾಗಲ್ಲಿ ಕ್ಯಾಶ್ ಇತ್ತು. ಸೊ ಮ್ಯೂಸಿಯಮ್ ಇಸ್ ಸ್ಟಿಲ್ ಆನ್, UPI ಇಸ್ ಆಫ್, ಮ್ಯೂಸಿಯಮ್ ಇಸ್ ಆನ್. ಟಡನ್ ಛಣ. ಮತ್ತೆ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋ. ಈಗ ಹೋಗ್ಲಿಕ್ಕೆ ಇಲ್ಲೊಂದು ಸ್ಕ್ವೇರ್ ಉಂಟು. ಇಲ್ಲಿ ಫಾರಿನರ್ಸ್ ಎಲ್ಲ ಎಷ್ಟು ಸಹ ಇದ್ದಾರೆ. ತುಳು ಅಲ್ಲ, ಕನ್ನಡದಲ್ಲಿ ಅಳಿಲು ಹೇಳೋದು. ತುಳು ಅಲ್ಲ, ನಮ್ದು ಕನ್ನಡ ಚಾನಲ್. ಚನಿಲ್ಲ ನೋಡಿ ಬಂದ್ರ ಅಂತ ಮಾರ. ನೀವು ಒಟ್ಟಿಗೆ ಬರೋದು ಬಿಟ್ಟು ಛೇ, ಇವನಿಂದಾಗೆ ಅಲ್ಲ, ಹೊರಗುಂಟಲ್ಲ. ಒಳಗೆ ವೀಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ. ಒಂದು ಸೈಡಲ್ಲಿ ಗನ್, ಸಾರ್ಡ್, ಸ್ವಲ್ಪ ಪಾಂಡಿಚೇರಿ ಹಿಸ್ಟ್ರಿ ಇದೆಲ್ಲ ಇತ್ತು. ಇನ್ನೊಂದು ಸೈಡಲ್ಲಿ ಒಂದು ಪೇಂಟಿಂಗ್ಸ್ ಇನ್ ಗ್ಯಾಲ್ರಿ, ಥರ್ಡ್ ಗ್ಯಾಲ್ರಿ ಇತ್ತು. 10 rupees ಎಂಟ್ರೆನ್ಸ್ ಫೀಸ್ ಇತ್ತು. ಇಟ್ಸ್ ಗುಡ್. ಪರವಾಗಿಲ್ಲ, ಇದು ಒಳ್ಳೆ ಇತ್ತು. ಒಳ್ಳೆತಲ್ಲ? ಇದು ಒಳ್ಳೆದು. ಆಶ್ರಮಕ್ಕಿಂತ ಇದು ಒಳ್ಳೆದು ತುಂಬ. ಇವನಂದು ಪೆಟ್ಟು ತಿನ್ನಿಸ್ತಾರ ಅಂತ ಮಂಗಳೂರಲ್ಲಿ ಹಿಡಿದು ಹೊಡಿತಾರ ಅಂತ ನಮಗೆ. ನಂಗೆ ಇಷ್ಟ ಆಯ್ತು 2 ದಿವಸ. ಚಂದ ಇತ್ತು.
ಓಕೆ ನೆಕ್ಸ್ಟ್ ಎಲ್ಲಿ ಗೊತ್ತಿಲ್ಲ. ಅವ್ನು ಇನ್ನಿಬ್ರು ಅಂತೂ ಎಂತ ಮಾರ ಅವಸ್ಥೆ ಕಟ್ತಿದ್ದಾರೆ ಮಾರ. ನಮ್ಮನ್ನು ಬಿಟ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಈಗ ಮ್ಯೂಸಿಯಮಿಂದ ಇದಕ್ಕೆ ಲೈಟ್ ಹೌಸಿಗೆ ಹೋಗ್ತಿದ್ದೇವೆ. ಲೆಫ್ಟ್ ಅವರಿಬ್ರು ಅಲ್ಲಿ ಹೋಗಿದ್ದಾರೆ. ಅವಸ್ಥೆ ಅಂದರೆ ಕಾಯೋದು ಇಲ್ಲ ಮಾರ. ಅವರಿಬ್ರು ಎಲ್ಲಿ ಬೇಕು ಅಲ್ಲಿ ಹೋಗ್ತಾರೆ. ನಾವು ಅಲ್ಲಿ ಫೋನ್ ಮಾಡಿ ಅಲ್ಲಿ ಹೋಗ್ಕೊಂಡು ಅಲ್ಲಿ ಇನ್ನೊಂದು ಕಡೆಗೆ ಹೋಗಿರ್ತಾರೆ. ಎಂತ 4 ಜನರ ಟ್ರಿಪ್ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮಿಂದ ಸ್ಕೂಟರ್ ಬದಲಿ ಕಾರ್ ತೊಗೊಳ್ಬೇಕಂತ ಒಟ್ಟಿಗೆ ಹೋಗೋದು. ಲೈಟ್ ಹೌಸಿಗೆ ಬಂದ್ವಿ. ಇಲ್ಲೊಂದು ಲೈಟ್ ಹೌಸ್ ಉಂಟು. ಇಲ್ಲೊಂದು ಕಾರ್ ಸಿಕ್ಕಾಕೊಂಡಿದ್ದೆ. ಯಾರೊಬ್ಬರು ಕಾರ್ ತಂದಿದ್ರು. ಕಾರಿನ ಟೈರ್ ಒಳಗೆ ಹೋಗಿದ್ದೆ. ಸೊ ಇಲ್ಲಿ ಬರೋಷ್ಟರಲ್ಲಿ ಅವ್ರು ಹೋಗಿದ್ದಾರೆ. ಯಾಕೆ ನಮ್ಗೆ ಯಾಕೆ ಕರೆದ್ರೆ ಇಲ್ಲಿ ದೇವ್ರಿಗೆ ಗೊತ್ತ. ಅಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಲ್ಲೇ ಕರೆಯೋದು ಬಿಟ್ಟು ಇಲ್ಲೆಂತ ಇಲ್ಲ. ಇಲ್ಲಿ ಸುಮಾರು ಕುರಿ ಉಂಟು. ಅದಂತ ಮಾಡ್తుంಟಂತೆ. ಇವನಿಗೆ ಕೆಲಸ ಇಲ್ಲ ಇವನಿಗೆ. ಓ ಲೈಟ್ ಹೌಸಲ್ಲಿ ಮೇಲ್ ತನಕ ಹೋಗ್ಬೋದು. ಇಡೀ ಊರು ಕಾಣ್ತದ ಅಂತ ಲೈಟ್ ಹೌಸಲ್ಲಿ. ಟಾಪು ಅಲ್ಲಿ ಉಂಟಲ್ಲ ಇದು ದೇವ್ರಿಗೆ ಗೊತ್ತು. ಕಾಪುಗಿಂತ ಸ್ವಲ್ಪ ದೊಡ್ಡ ಉಂಟಾ ಅಂತ ಇದು. ಒಳಗೆ ಎಂಟ್ರೆನ್ಸ್ ಉಂಟಂತ. ಎಂಟ್ರೆನ್ಸಿಗೆ ಹೋಗ್ಬ. ಇದಿಲ್ಲಿ ಮೇಲಿದ್ದೇವೆ. ಇದರ ಮೇಲೆ ಫೋಟೋ ತೆಗಿತ. ಸಾರಿ, ಈಗ ಲೈಟ್ ಹೌಸಲ್ಲಿದ್ದೇವೆ. ಈಚೆ ಸಮುದ್ರ. ಅವರಿಬ್ಬರು ನಮ್ಮನ್ನು ಬಿಟ್ಟು ಮತ್ತೆ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಗಾಂಧೀಜಿ ಸ್ಟ್ಯಾಚು ಉಂಟಲ್ಲ, ಇದು ಪಾಂಡಿಚೇರಿ ಇದ್ದು ಒಂದು ಫೇಮಸ್ ಪ್ಲೇಸ್. ಇದೊಂದು ಮೂವಿಯಲ್ಲಿ ಸಹ ನಾನು ನೋಡಿದ್ದೆ, ಒಂದು ಮಲಯಾಳಿ ಮೂವಿಯಲ್ಲಿ. ಈಗ ಇಲ್ಲ ಅವರನ್ನು ಹುಡ್ಕೊಂಡು ಹೋಗೋದು. ಇದೆಂತ ಫೈಂಡಿಂಗ್ ನೀಮೋ ಉಂಟಲ್ಲವ, ಹಾಗೆ ಇವರು ಫೈಂಡಿಂಗ್ ಇವ್ರು ಮಾಡಿದಾಗ ಆಯ್ತಾ. ಕರ್ಮ ಫೈಂಡಿಂಗ್ ಕುಕ್ಕಿ ಆ್ಯಂಡ್ ಮೈ. ವಾಟ್ ಈಸ್ ದಿಸ್ ಬಿಹೇವಿಯರ್? ಇವರೊಟ್ಟಿಗೆ ಟ್ರಿಪ್ ಬಂದು ಇವರನ್ನು ಹುಡ್ಕೊಂಡು ಕೂತ್ಕೊಳ್ಬೇಕಷ್ಟೆ. ಇಲ್ಲಿ ಗಾಂಧೀಜಿ ಸ್ಟ್ಯಾಚು. ಟ್ರಾಫಿಕ್ ಪೊಲೀಸ್ ರೋಡ್ ಸೇಫ್ಟಿ ಮಂತ್. ಮಾತ ಪೊಲೀಸ್ ಮೂಲೆಯಲ್ಲಿ ಸೈಕಲ್ ರ್ಯಾಲಿ. ಓ ಆವಾಗ ನಾವು ಬರುವಾಗ ಸುಮಾರು ಜನ ಹೋಗ್ತಾ ಇದ್ರು. ಅದು ರ್ಯಾಲಿ, ಅದೇ ಅದು ಎಂಥದ್ದು ರ್ಯಾಲಿ. ಸಿರಾಮಿಕ್ ಘಾಟ್. ಓ ಎಂಥದ್ದು ಉಂಟಂತೆ ಅಲ್ಲಿ ಒಳಗೆ ಹೋಗೋ. ಮತ್ತು ಇಲ್ಲಿ ನಮ್ಮ ಗಾಂಧೀಜಿಯವ್ರದ್ದೊಂದು ಸ್ಟ್ಯಾಚು. ಅದರ ಆಚೆವೇ ಬೀಚ್. ಬೀಚ ನೋಡ, ಇಲ್ಲಿ ಬೀಚ್. दादा ड्रीम दादा मन पे रहता. ड्रीम कैचर. ड्रीम कैच है. ओ दादा रिंग तम रिंग ಎಕ್ಸಿಬಿಷನಲ್ಲಿ ಬಂದಿದ್ವಿ. ನಾನೊಂದು ಅಮ್ಮನಿಗೆ 2 ಬ್ಯಾಗ್ ತೊಗೊಂಡೆ. ಶೆಟ್ಟಿ ಶ್ರೇಯಸ್ ಒಂದು ತೊಗೊಂಡ. ನೋಡ ಬೇರೆ ಎಂತ ಉಂಟಂತ ಹಾಗೆ ನೋಡ್ತಾ ಇದ್ದೇವೆ. ಎಕ್ಸಿಬಿಷನ್ ಮುಗಿಸಿ ಮತ್ತು ಅವರಿಬ್ಬರು ಯಾವುದೋ ಒಂದು ಟೆಂಪಲ್ ಹೋದ್ರು ಅಂತ. ಟೆಂಪಲಿಗೆ ಹೋಗ್ಬೇಕು ನೆಕ್ಸ್ಟ್. ಶೆಟ್ಟಿ ಎಂಥದ್ದು ರಿಂಗ್ ಸಹ ತೊಗೊಳ್ತಾನಂತೆ. ರಿಂಗ್ ತೊಗೊಳ್ತಿದ್ದಾನೆ. ತಮ್ ರಿಂಗ್ ಅಂತೆ ಶೆಟ್ಟಿಗೆ. ಡಾನ್ ಆಗಲಿಕ್ಕೆ ಅವನ ಅಪ್ಪನ ಹೆಸರು ಉಳಿಸ್ಬೇಕಲ್ಲ. ಡಾನ್ ಆಗ್ತಾನಿವ ನೆಕ್ಸ್ಟ್. ತಮ್ ರಿಂಗ್ ಹಾಕೊಂಡು ಅಪ್ಪನ ದಾದಾ ಹೇ ಅಂತ. ಇಲ್ಲಿ ಲಾಕೆಟ್ಸ್ ಎಲ್ಲ ಉಂಟು. ಇಲ್ಲಿ ಒಂದು ಲಾಕೆಟ್ಸ್ ಉಂಟು. ಶೆಟ್ಟಿ ಇದು ಇವಂದ ನರುಟೋ. ತೋರ್ಸ ಕೈಗೆ ಹಾಕಿ. ಯಾಕೆ ನೀನು ಕೈಗೆ ಹಾಕಿ ತೋರ್ಸ. ಮೇರ UPI ಸತಿ ತಗೊಂಡ ಫೈನಲ್ಲಿ 30 ರೂಪಾಯಿ. 30 ಇರಲಿ 300 ಇರಲಿ. ರಿಂಗ್ ತೊಗೊಂಡಿಯಲ್ಲ. ರಿಂಗ್ ತೊಗೊಂಡು ಹೇಳಿದ್ದು ನಾನು. ಪುಟಾಸಿಗಳನ್ನ ತಗೊಂಡಿದ್ದಾರೆ. ಅವ್ರೆಂತ ತಗೊಂಡ್ರು ಗೊತ್ತಿಲ್ಲ. ಹಿಂದೆಲ್ಲ ಶೋಕ್ ಇತ್ತಂడి ಯಾರ್ಲದ. ಸರಿ ಒಂದು ಕಂಟೆಂಟ್ ಬೇಡ ಮಾರದ. ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂದರೆ ವಿಡಿಯೋದಲ್ಲಿ ನೀನು ಈ ಸಲ ಮೇಯ್ನ್ ಇದ್ದಿ, ತುಂಬ ಇದ್ದಿ. ನಿಂದು ಫುಲ್ ಕ್ಲಿಪ್ ಕಂಟೆಂಟ್. ನಿಂಗೆ ತುಂಬ ಟೈಮ್ ಕೊಟ್ಟಿದ್ದೇವೆ. ಅದಕ್ಕೆ ಎಂಥದ್ದು ಹೇಳ್ತಾ ಇರಲ್ಲವ ನೀ. ಇದೆಲ್ಲ ಮಾತಾಡಬೇಡ ಒಂದು ವಿಡಿಯೋ ಅಲ್ಲಿ.
ನೋಡಿ ಮಾಡಿ ಸ್ವಲ್ಪ ವಿಡಿಯೋ ಅಲ್ಲಿಗೆ ನಾವು 3 ಬ್ಯಾಗ್ ತೊಗೊಂಡ್ವಿ, 2 ನಾನು 1 ಸಟ್ಟಿ. ಇನ್ನು ಅವರೆಲ್ಲ ಹೋದ್ರಂತೆ, ಬಾ ನಾವು ಗಾಡಿ ಹತ್ರ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗೋ. ಯಾವುದೋ ಒಂದು ಹೊಸ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ, ಫೇಮಸ್ ಅಂತೆ. ಸೊ ಈಗ ಅಲ್ಲಿಗೆ ಹೋಗ್ತೇವೆ. ಸೊ ನಾವಿಷ್ಟೊತ್ತು ಇಲ್ಲಿದ್ವಿ. ದಿಸ್ ಇಸ್ ಹ್ಯಾಂಡ್ ಕ್ರಾಫ್ಟ್ ಎಕ್ಸಿಬಿಷನ್ 2024. ಇಲ್ಲಿ ಮುಗಿಸಿ ಇನ್ನು ಹೋಗೋದು. ಬೈ ದ ವೇ ಟೈಮ್ ಎಷ್ಟಾಯ್ತಪ್ಪ? ಈಗ 5 ಆಯಿತು. ನಮ್ಮ ಟ್ರೈನ್ ಇರೋದು ಸುಮಾರು 8 ಗಂಟೆಗೆ. ಇಲ್ಲಿ ಎಂಥದ್ದು ರ್ಯಾಲಿ ಉಂಟಂತ ಇವತ್ತು. ಸೊ ರ್ಯಾಲಿಗೆ ತುಂಬ ಜನ ಬಂದಿದ್ದಾರೆ. ಶೆಟ್ಟಿ, ಮಾವಿನಕಾಯಿ ತಿನ್ಲಿಕ್ಕೆ ಹೋಗುವ. ಮಾವಿನಕಾಯಿ ಉಪ್ಪು ಖಾರ ಹಾಕಿದ ಮಾವಿನಕಾಯಿ ಎಲ್ಲುಂಟು? ನಾನು ಊಟ ಮಾಡೋದು ಎಲ್ಲ ಸಹ ವ್ಲಾಗಲ್ಲಿ ಹಾಕ್ಲಿಕ್ಕೆ. ಜನರೆಲ್ಲ ನಮ್ಮನೆ ನೋಡ್ತಾರೆ, ಯಾರು ಫೇಮಸ್ ಇರೋರು ಯಾರು ಹೋಗ್ತಿದ್ದಾರಪ್ಪ ಇಲ್ಲಿ ಅಂತ. ಯಾರದು ಅಷ್ಟು ಫೇಮಸ್ ಇರೋರು ಅಂತ. ನಮ್ಮ ಗ್ರೂಪಲ್ಲಿ ಒಬ್ಬನು ಚಪ್ರಿ ಆದ ಇದನ್ನು ಕಟ್ ಮಾಡ ಹೇಳಿದಾರೆ ಹಿಂಗೆ ತಗೊಂಡು. ಈಗ ನನಗೆ ಚಪ್ಪರಿಂದ ಆಗ್ತಾ ಉಂಟು. ಈಗ ಚಪ್ರಿ ಆದ. ಇಲ್ಲಿ ಮಾವಿನಕಾಯಿ ಉಂಟು, ನಾವು ಮಾವಿನಕಾಯಿ ತಗೋದು. ಅಕ್ಕ ಹೌ ಮಚ್? 20? ಹಾಂ 1. ಚಪ್ರಿ ಶೆಟ್ಟಿ ಅದನ್ನು ಕೊಟ್ಟ. ಇದೆಲ್ಲ ಹೇಳಿ ಅಂತ ಆಗ್ಲಿಕ್ಕಿಲ್ಲ ಅಲ್ಲ ಮಾರೆ. ಯಾರು ಮನೆಗೆ ಯಾರು ಬರ್ಲಿಕ್ಕಿಲ್ಲ ಅಲ್ಲ ಇನ್ನು. ನಿನ್ನಪ್ಪ ಅಲ್ಲ ಶೆಟ್ಟಿ, 20 ರೂಪಾಯಿ ನೀನೇ ಕೊಡಬೇಕು. ಓಕೆ, ಸೊ ಫೈನಲಿ ಈಗ ಇದು ಮಾವಿನಕಾಯಿ ಸಹ ತೊಗೊಂಡ್ವಿ. ಮಾವಿನಕಾಯಿ ತಿಂತ ಮಾವಿನಕಾಯಿ ತಿನ್ನೋ ಮಜವೇ ಬೇರೆ. ಈ ಬೇಕರ್ ಸ್ಟ್ರೀಟಿಗೆ ಬಂದಿದೆ. ಬೇಕರ್ ಸ್ಟ್ರೀಟಲ್ಲಿ ಸುಮಾರು ಕೇಕ್ಸ್ ಎಲ್ಲ ಉಂಟು. ಅದರಲ್ಲೇನೋ ವಾಲ್ಮೇರ್ ಅಂತ ಉಂಟು, ಅದೊಂದು ಟ್ರೈ ಮಾಡುವಂತ. ನಾನು ಮತ್ತು ಶೆಟ್ಟಿಬ್ರು ಬಂದೇವೆ. ಅವರಿಬ್ಬರೆಲ್ಲ ಹೋಗಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಅಲ್ಲೇ ಸಿಗ್ತಾರ ಅಂತ. ಈಗಕ್ಕೆ ಇದನ್ನು ತಿನ್ಲಿಕ್ಕೆ ಬಂದ್ವಿ. ಮ್ಯಾಂಗೋ ತಿಂದಾಯ್ತು, ಹೊಟ್ಟೆಗೆ ಗ್ಯಾಪ್ ಇಲ್ಲ, ತಿಂತಾ ಇರೋದು. ಆರ್ಡರ್ ಮಾಡ, ಅವ್ರು ಬರಲಿ ಇಲ್ಲಿ ಇಂಥ ರಶ್ ಮಾರ ಬಿದ್ದಿದ್ದ ಎಲ್ಲ ತುಂಬ ಕಾಸ್ಟ್ಲಿ ಮಾರಿದೆ. ಆದ್ರೆ ಜನ ಬರ್ತಾರೆ. ಎಂಥದ್ದು ಕೋಟಿ ಅಂತ ಎಂತೆಂಥದ್ದು ಉಂಟು. ಎಸ್ ಚಂದ. ಆಲ್ಮಂಡ್ ಪೀಚ್ ಅಂತೆ ಇಷ್ಟಕ್ಕೆ 180 ರೂಪಾಯಿ ಕೊಡ್ಲಿಕ್ಕೆ ಎಂತ ಮಾರೋದು. ಇದಕ್ಕೆ ಸಿಟಿ ಆಗಬೇಕಂತ ಒಂದು 3 ಲಕ್ಷ ತಿಂಗಳಿಗೆ ಬೇಕಂತ ಆನ್ಲೈನ್ ತೊಗೊಳ್ಲಿಕ್ಕೆ. ನಾವೊಂದು ಇದು ತೊಗೊಳ್ತಾ ಇದ್ದೇವೆ ಈಗ. ವಾಲ್ಮೇರ್ ಅಂತೆ. ಇದು ಸೊಳ್ಳೆ ಉಂಟು ಅಂತ. ಬನಾನಾ ನಟ್ಸ್ ನೋಡಿ, ತಿಂದಾದ್ಮೇಲೆ ಬೇಕಾದದು ತಿಂತೇವೆ. ಇಷ್ಟರದ್ದು ಫೋನ್ ಎತ್ತೋದಿಲ್ಲ ಈಗ. ತಿನ್ನೋ ಟೈಮಿಗೆ ಓನ್ಲಿ ಕಾನ್ಸಂಟ್ರೇಟ್. ಒಂದು ಇದನ್ನು ತೊಗೊಂಡ್ವಿ. ಎಂಥದ್ದು ಸ್ವೀಟಾ ಅಂತ, ಇದು ಗೊತ್ತಿಲ್ಲ ಸ್ವೀಟ್ ಹೌದಾ ಅಲ್ವಾ ಅಂತ. ಇದೇನೋ ಸೊಳ್ಳೆ ಇರಲಿಲ್ಲ ಮಾರೆ, ಸುಮ್ಮನೆ 100 ರೂಪಾಯಿ ಕೊಟ್ಟಿದ್ದು ಕರ್ಮ. ಇದಕ್ಕೆ ರಸ್ಕಿಗೆ ಸ್ವಲ್ಪ ಸ್ವೀಟ್ ಹಾಕಿ ಕೊಟ್ಟಿದ್ದಾರೆ. ಶೆಟ್ಟಿ, ನಿಂಗೆ ಇಷ್ಟ ಆಯ್ತಾ? ಕರ್ಮಕ್ಕೆ ಹಣ ಬೇಕು ನೋಡಿ. ಅನ್ನ ಕಟ್ಟ ನಾವೆಲ್ಲ 10 ರೂಪಾಯಿ ಚಹಾ ಕುಡಿಯೋ ಮಾತು. 10 ರೂಪಾಯಿ ಚಹಾ ಕೊಟ್ಟರು ಆಗ್ತಿತ್ತ ಅಂದು 100 ರೂಪಾಯಿದು ಸ್ವೀಟ್ ತಿನ್ನೋದಕ್ಕಿಂತ. ನೋಡ, ಆದರೂ ಏನೋ ಪಾಂಡಿಚೇರಿ ಬಂದಾಗ ಮತ್ತೆ ಏನೋ ತಿಂದು ಹೋಗ್ಬೇಕಂತ ಯಾರು ಹೇಳಿದ್ರು. ತುಂಬ ಫೇಮಸ್ ಅಂತ, ಹಾಗೆ ಬಂದು ತಿಂದಿದ್ದು. ಓಕೆ, ನಾಟ್ ದ್ಯಾಟ್ ಗುಡ್. ಹಾಂ, ಸೊ ನಮ್ಮ ಪಾಂಡಿಚೇರಿ ಟ್ರಿಪ್ ಆಲ್ಮೋಸ್ಟ್ ಎಂಡಿಗೆ ಬಂತು. ಈಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಹೋಗಿ ಗಾಡಿ ಕೊಟ್ವಿ, ಸ್ವಲ್ಪ ಸಂಡೇ ಮಾರ್ಕೆಟ್ ಮತ್ತು ಇನ್ನೊಂದು ಸಲ ತಿರುಗಿ ಬಂದ್ವಿ. 7 ಗಂಟೆ ಗಾಡಿ ಕೊಟ್ವಿ. ಟ್ರೈನ್ 9:30 ಈಗ ಆಲ್ಮೋಸ್ಟ್ 9 ಆಗ್ತಾ ಬಂತು. ಊಟ ಮಾಡಿ ಈ ಪಾಂಡಿಚೇರಿ ಎದುರೇ ಒಂದು ಇದಿದೆ ರೆಸ್ಟೋರೆಂಟ್, ಸ್ಟೇಷನ್ ಎದುರೇ. ಅಲ್ಲೋಗಿ ಊಟ ಮಾಡಿದ್ವಿ. ಊಟ ಮಾಡಿ ಈಗ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ಟ್ರೈನ್ 9:30. ಇನ್ನು ಆಲ್ಮೋಸ್ಟ್ ಒಂದು 15-20 ನಿಮಿಷ ಉಂಟಾ ಅಂತ ಅಷ್ಟೇ. ಹೋಗಿ ನೋಡ, ಟ್ರೈನಿಗೆ ಹತ್ತಿದ್ಕೊಳ್ಳಿ ಇನ್ನೊಂದು ಸಲ. ಆದರೆ ನಮ್ದು ಇಲ್ಲಿ ಶಕ್ತಿ ಇದ್ದಾನೆ. ಇನ್ನಿಬ್ಬರಂತೂ ಎವ್ರಿ ಟೈಮ್ ನಮ್ಮೊಟ್ಟಿಗೆ ಇರಲಿಕ್ಕೆ ಇಲ್ಲ. ಎಂತಕ್ಕೆ ಅವರೊಟ್ಟಿಗೆ ಟ್ರಿಪ್ ಹೋಗ್ತಿದ್ದೇವ, ಎಲ್ಲೂ ಓಡ್ತಾರಂತ ಗೊತ್ತಿಲ್ಲ. ಈಗ 3 ಟ್ರೈನ್ ಬರ್ಲಿಕ್ಕೆ ಉಂಟು ಇಲ್ಲಿ. ಕಾಣಲ್ಲ ಅಂತ ಅದಲ್ಲ. ಪ್ಲಾಟ್ಫಾರ್ಮ್ 3 ಚಾಲುಕ್ಯ ಎಕ್ಸ್ಪ್ರೆಸ್ 9:30 ಅದೇ ನೋಡಿದೆ. ಚಾಲುಕ್ಯ ಎಕ್ಸ್ಪ್ರೆಸ್ ಅಂತೆ ನಮ್ಮದು. ಪ್ಲ್ಯಾಟ್ಫಾರ್ಮ್ 3 ಅಂತೆ. ಪ್ಲ್ಯಾಟ್ಫಾರ್ಮ್ 3 ಹೋಗ್ಬೇಕೀಗ. ಪ್ಲ್ಯಾಟ್ಫಾರ್ಮ್ 1. ಹಾಂ, ಇನ್ನಿಬ್ಬರು ನಮ್ಮದು ಇಲ್ಲಿದ್ದಾರೆ. ಸೊ ಇನ್ನೀಗ ಸ್ಟೇಷನಲ್ಲಿದ್ದೇವೆ. ಇನ್ನೊಂದು 15 ನಿಮಿಷ ನೋಡೋದು ಎಂತ ಮಾಡೋದಂತ. ಚಾರ್ಜ್ ಇಲ್ಲ, ಮೊಬೈಲಲ್ಲೂ ಚಾರ್ಜ್ ಇಲ್ಲ, ಗೋಪ್ರಲ್ಲೂ ಚಾರ್ಜ್ ಇಲ್ಲ. ಇಲ್ಲಿ ಎಲ್ಲೂ ಚಾರ್ಜರ್ ಸಹ ಇಲ್ಲ. ಇನ್ನು ಟ್ರೈನ್ ಹತ್ತಿದ ಮೇಲೆ ಚಾರ್ಜ್ ಮಾಡಲಿಕ್ಕೆ ಅಂತ.
ಸೊ ಗಾಯ್ಸ್ ಇಲ್ಲೇ ಇದ್ದು ವೆಯ್ಟ್ ಮಾಡ್ತಾ ಇದ್ವಿ. ಟ್ರೈನ್ ಬಂತಲ್ಲ, ಟ್ರೈನ್ ಅಲ್ಲೇ ಇತ್ತು, ಇಷ್ಟೊತ್ತು ಗೊತ್ತಿರಲಿಲ್ಲ ನಮಗೆ. ಈಗ ಅದರಲ್ಲಿ ಲೈಟ್ ಎಲ್ಲ ಆನ್ ಮಾಡಿದರು. ಸೊ ಟ್ರೈನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಟ್ರೈನ್ ಹತ್ತಿ ನಮ್ಮ ಪಾಂಡಿಚೇರಿ ಟ್ರಿಪ್ ಫುಲ್ಲು ಮುಗೀತು. ಸೂರಜ್ ಬಾರ ಇಲ್ಲಿ ಬಾರ ಸೂರಜ್, ಹೇಗಿತ್ತ ಟ್ರಿಪ್? ಹೇಳ್ಬೇಕು ಮಾರ ನಿಂಗೆ. ಒಂದ್ಸಲ ಹೇಳಿ ಹೇಗಿತ್ತು ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಐ ಥಿಂಕ್ ವಿ ಕುಡ್ ಹ್ಯಾವ್ ಎಕ್ಸಿಕ್ಯೂಟೆಡ್ ಇಟ್ ಮೋರ್ ಟೈಮ್ಲಿ, ಬಟ್ guy told ಸಾಕು ಅದೆಲ್ಲ ಹೇಳ್ಬೇಡ. and he did nothing. ಸಾಕು. He did not even know which place to go and which place opens when, and you know things like that. ಕನ್ನಡ ಮಾರ ನನ್ನ ಚಾನಲ್ ನಿಂಗೆ ಎಷ್ಟು ಸಲ ಹೇಳಿದ್ದೆ? ಅದೇ ಹೇಳೋಕ್ ಬಂದೆ ಅಂದ್ರೆ ನೀ ಏನು ಹೇಳ್ಬೇಡ, ನಿಂದು ಬಂದೆ ಸಾಕೀಗ. ಸೆಟ್ ಹೇಗಿತ್ತು ನಿಂದು ಟ್ರಿಪ್? ಒಳ್ಳೇದು ಇದಕ್ಕಿಂತ ಮಲ್ಕೊಂಡಿದ್ರೆ 2 ದಿನ ಆರಾಮ್ ಬೆಂಗಳೂರು. ಆದ್ರೆ ಊಟ ತಿಂದದೆಲ್ಲ ಒಳ್ಳೇದು. ಪ್ರಾನ್ಸ್ ಎಲ್ಲ ಇವತ್ತಿಂದ ಪ್ರಾನ್ಸಾ? ಬ್ರೇಕ್ಫಾಸ್ಟ್ ಒಳ್ಳೇದು. ಶೌಟ್ ಔಟು ಯಾವುದು ಮಾರದು? ನಿನ್ನೆ ಎಂಥದಕ್ಕೆ ಹೋಗಿದ್ದು? ಎಂತದ್ದು ಅರೋವಿಲ್ ಬೇಕ್ರಿ ಇಲ್ಲ ಉಂಟು. ನಿನ್ನೆದು ಅರೋವಿಲ್ ಬೇಕ್ರಿ, ಇವತ್ತಿಂದ ಎಂಥದ್ದು ಡಿಫಿನ್ಸ್ ಎಂಥದಕ್ಕೆ ಹೋಗಿದ್ದು. ಮಯೂರ್ ನಿಂದ ಹೇಗಿತ್ತು? ನೀ ಎಂತ ತಗೊಂಡಿದ್ದಿ? ಫುಡ್ಸ್ ವಾರ್ ಗುಡ್. 70 ರುಪೀಸ್ ಇದೆ ಯಾವುದೋ ಒಂದು ಬುದ್ಧದು ವಾಲ್ ಸ್ಟಿಕ್ಕರ್ ಅಲ್ಲ, ಸಂಡೇ ಮಾರ್ಕೆಟ್. ಹಾಂ, ಫುಡ್ ಒಳ್ಳೆ ಇತ್ತಾ? ಫುಡ್ ವಾಸ್ ನೈಸ್ ಆಲ್ ವೇ ಅರೌಂಡ್. ಇವತ್ತಿಂದ ಇದರಲ್ಲಿ ಎಂತ ಒಳ್ಳೆ ಇತ್ತು ನಿಂಗೆ? ಇವತ್ತಿಂದ ಇದರಲ್ಲಿ ಪ್ರಾನ್ಸ್ ಒಳ್ಳೆ ಇತ್ತಾ? ಈಗ ರಾತ್ರಿದು ರಾತ್ರಿ ಚಿಕನ್ ಫ್ರೈಡ್ ರೈಸ್ ಆಲ್ಸೋ ಅಟ್ ಗೋಲ್ಡನ್ ರೆಸ್ಟೋರೆಂಟ್ ನಿಯರ್ ಬೈ ಟು ಸ್ಟೇಷನ್. ಹಾಂ, ಸ್ಟೇಷನಿಂದ ಆಪೋಸಿಟ್ ಅಲ್ಲ, ಸೊ ಯಾ ಅದೆಲ್ಲ ಒಳ್ಳೆ ಇತ್ತು. ಈತ ನಾವು ನಮ್ಮದು ಪ್ಲ್ಯಾಟ್ಫಾರ್ಮಿಗೆ ಬಂದ್ವಿ. ನಮ್ಮ ಟ್ರೈನ್ ಇರುವಲ್ಲಿ ಟ್ರೈನ್ ಸ್ಟಾರ್ಟು ಆಗಿದೆ. ಓಕೆ ಗಾಯ್ಸ್, ಸೊ ಅಲ್ಲಿಗೆ ನನ್ನ ಪಾಂಡಿಚೇರಿ ವ್ಲಾಗ್ ಕೇಮ್ ಟು ಅ ಪರ್ಫೆಕ್ಟ್ ಎಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್, ಕೀಪ್ ಸಪೋರ್ಟಿಂಗ್. ಹಾಂ ಮಯೂರ್, ವಾಟ್ ಯು ಹ್ಯಾವ್ ಟು ಸೇ? ಈ ವಿಡಿಯೋವನ್ನು ಇಷ್ಟವಾದ ಬಟನ್ ಅನ್ನು ಲೈಕ್ ಮಾಡಿ. ಹಾಂ ವಿಚ್ ಇಸ್ ಕಾಲ್ಡ್ ಲೈಕ್ ಬಟನ್. ಹಾಂ, and please do comment your favorable comments, whatever. We are open to suggestions, advice for next trip. ಆ್ಯಂಡ್ ಆಲ್ಸೋ And please do share this across all of your friend zones so that whoever is going for next Pondicherry trip, it will be helpful for them. helpful for them. And also main thing, subscribe. And of course subscribe if you're sharing, like or commenting. I think just one step button away. Just subscribe. ಹೋಗ್ ಮಾರೆ, ಕಮೆಂಟ್ ಮಾಡಿ. ಸೂರಜ್, ಹಾಗೆ ನಂದು ಒಂದು ಚಾನಲ್ ಇದೆ, ಸೂರಜ್ ಕುಕ್ಕಿಪಾಡಿ ಅಂತ. ಅಲ್ಲೂ ಬಂದು ಲೈಕ್ ಕಮೆಂಟ್ ಮಾಡ್ತಾ ಇರಿ. ನೀ ಫಸ್ಟ್ ಅದು ನೆಕ್ಸ್ಟ್ ಮಾಡುವ, ನೀನು ಅಂದ ಕೇಳಿ ಫಸ್ಟ್. ಫಸ್ಟ್ ನಂದು ಹೇಳೋದು. ಆಯ್ತು ಮಾರ, ನಿಂದ ಹೇಳು, ಮುಗೀತಲ್ಲ. ಹಾಂ, ನಿಂದು ಚಾನಲ್ ಹೆಸರು ಹೇಳು. ಹಾಗೆ ನನ್ನ ಹೆಸರಲ್ಲೂ ಒಂದು ಚಾನಲ್ ಇದೆ, ಸೂರಜ್ ಕುಕ್ಕಿಪಾಡಿ ಅಂತ. SURAJ KUKKIPADY. ನೀವು @18 KUKKI ಅಂತ ಬರೆದ್ರು ಅದು ಸಿಗುತ್ತೆ. ಹಾಗೆ ನನ್ನ ಫ್ರೆಂಡ್ ಸೌರಭ್ ಕಿರಿಕಿರಿ ಮಾಡ್ತಿರ್ತಾನೆ, ಆದರೂ ಪರವಾಗಿಲ್ಲ, ಅವನದಕ್ಕೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡ್ತಾ ಇರಿ. ನಾವು ಇನ್ನೂ ಟ್ರಾವೆಲ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೂ ಒಂದು ಪ್ಲಾನ್ ಸರಿ ಇಲ್ಲ, ಇವ ಮಧ್ಯೆ ಬಿಟ್ಟು ಹೋಗ್ತಾನೆ. ಆದರೂ ನೋಡು, ನೀವೇನಾದರೂ ಇನ್ನೊಂದು 300 ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಮಾಡಿದರೆ ಇನ್ನೊಂದು ಟ್ರಿಪ್ ಹೋಗ್ತೇವೆ ನಾವು. ಚಲೋ ಗಾಯ್ಸ್, ठीक है, ಥ್ಯಾಂಕ್ಸ್ ಗಾಯ್ಸ್, ಬಾಯ್ ಬಾಯ್ ಅಲ್ಲಿ Bye bye. ಶ್ರೇಯಸ್ ಬಾಯ್. ಸೈನಿಂಗ್ ಆಫ್ ಗಾಯ್ಸ್, ರಾಮ್ ರಾಮ್.